ಇವತ್ತು ಸಂವಿಧಾನದ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಇಡೀ ವಿಶ್ವವೇ ಅಚ್ಚರಿ ಪಡುವಂತ ಶ್ರೇಷ್ಠ ಒಂದು ಸಂವಿಧಾನವನ್ನ ಅವರು ನಮಗೆ ಕೊಟ್ಟರು. ಆ ಒಂದು ಕಾರಣಕ್ಕಾಗಿಯೇ ಇವತ್ತು ದೇಶದ ಉದ್ದಗಲಕ್ಕೆ ಸಂವಿಧಾನವನ್ನ ಆಚರಣೆ ಮಾಡುವಂತ ಒಂದು ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಇವರೆಲ್ಲರೂ ಸಹ ಹೋರಾಟ ಮಾಡೋದನ್ನ ಕೈ ಬಿಟ್ಟು ನಮ್ಮ ಜೊತೆಗೆ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಅಂತ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರು ವಿನಂತಿ ಮಾಡಿಕೊಂಡ್ರು. ಆದರೂ ಸಹ ಅವರು ಸ್ವಪ್ರತಿಷ್ಠೆಯಿಂದ ಇದೆಲ್ಲ ಮಾಡ್ತಿರುವಂತದ್ದು ಅವರು ಶೋಭೆ ತರುವಂತದ್ದಲ್ಲ. ಈಗಲಾದರೂ ಅವರು ಜಾಗೃತರಾಗಿ ಬಂದು ಎಲ್ಲರೂ ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸೋದಕ್ಕೆ ಅವರೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾವು ವಿನಂತಿ. ಬರಲ್ಲ ಅಂತಿದ್ದಾರೆ ಸರ್ ಅವರು. ಇಲ್ಲ, ನಮ್ಮ ಡ್ಯೂಟಿ ನಾವು ಮಾಡ್ತೀವಪ್ಪ, ಉಳಿದದ್ದು ಅವ್ರಿಗೆ ಬಿಟ್ಟದ್ದು ಕೇಂದ್ರದ ನಾಯಕರಿಗೆ ಬಿಟ್ಟು. ವರಿಷ್ಠ ಗಮನಕ್ಕೆ ತರ್ತೀರಾ ಸರ್? ಎಲ್ಲ ವರಿಷ್ಠ ಗಮನಕ್ಕೆ ಎಲ್ಲ ಗೊತ್ತಿರುತ್ತೆ, ನೋಡೋಣ ಏನ್ ಮಾಡ್ತಾರೆ. 3 ಉಪಚುನಾವಣೆ ಬಗ್ಗೆ ನೀವು ಇನ್ನೂ ಮಾತಾಡಿಲ್ಲ. ಇಲ್ಲ, ಏನು 3 ಉಪಚುನಾವಣೆ ನಮ್ಮ ನಿರೀಕ್ಷೆ ಮೀರಿ ನಮ್ಗೆ ಹಿನ್ನಡೆ ಆಗಿದೆ, ಅದನ್ನು ಒಪ್ಕೊಳ್ಬೇಕು. ಏನು ಕೊರತೆ ಆಗಿದೆ ಅನ್ನೋದನ್ನ ಎಲ್ಲರೂ ಕುಂತು ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಆ ರೀತಿ ಘಟನೆ ಮರುಕಳಿಸಂತೆ ಎಚ್ಚರ ವಹಿಸುವಂತ. ಎಲ್ಲ ಒಂದ್ ಕಡೆ ವಿಜಯೇಂದ್ರ ಅವರಿಗೆ ಇದು ಹಿನ್ನಡೆ ಅಂತ ಚರ್ಚೆ ಆಗ್ತಾ ಇದೆ. ವಿಜಯೇಂದ್ರ ಯಡಿಯೂರಪ್ಪನ ಪ್ರಶ್ನೆ ಇಲ್ಲ. ಈ ಚುನಾವಣೆ 3 ಕಡೆ ಆಗಿರುವಂತದ್ದು ಒಂದು ರೀತಿ ನಮ್ಗೆ ಹಿನ್ನಡೆ ಆಗಿದೆ. ಎಲ್ಲರೂ ಸಹ ಈ ಜವಾಬ್ದಾರಿಯನ್ನು ಹೊರಬೇಕು. ಇನ್ನು ಮುಂದೆ ಇದಾಗಂತೂ ಎಚ್ಚರ ವಹಿಸುತ್ತಾರೆ.